ಇವರು ಐ ಡೋಂಟ್ ನೋ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತಾ ಇತ್ತು ಯಾಕಂದ್ರೆ ನನಗೊಂದು ಕ್ಲೂಲೆಸ್ ಪರ್ಸನ್ ಮೇಡಮ್. ನಾನು ಯಾರ ಹತ್ರ ಹೋಗ್ಬೇಕು ಏನ್ ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಅವಾಗ. ಆಮೇಲೆ ಇವ್ರು ಬೇಂಚ್ ತಗೊಂಡ್ಮೇಲೆ ವಿತಿನ್ ಅವ್ರು ಗೋರ್ಧನ್ ಸರ್ ನನಗೆ ಮಾತಾಡ್ಸಿ ಹೇಳಿದ್ರು, ನೋಡಪ್ಪ ನಾನು ಕೇಸಿಗೆ ಆಗ 2 ತಿಂಗಳ ಹತ್ರ ಬಂದ್ಬಿಟ್ಟಿದೆ, ನಾನು ಇವಾಗ ಬಂದಿರೋದು, ನನಗೊಂದ್ 4 ದಿನ ಟೈಮ್ ಕೊಡು, ನಾನು ಸ್ವಲ್ಪ ಕೇಸ್ನ ಸ್ಟಡಿ ಮಾಡ್ತೀನಿ, ಆಮೇಲೆ ನಾನು ಕರಿತೀನಿ, ನೀನು ಹೋಗ್ಬಾ ಅಂತ ಹೇಳಿದ್ರು. ವಿತಿನ್ ಅ ವೀಕ್ ಅವ್ರು ಫೋನ್ ಮಾಡ್ಬಿಟ್ಟು ಭಾರತ ಇದು ಕಾಡುಗಡಿ ಸ್ಟೇಷನ್ಗೆ ಬಾ ಅಂತ ಕರೆದ್ರು. ನಾ ಮತ್ತೆ ತಿರುಗಿ ಹೋದೆ ಮೇಡಮ್. ಅವಾಗ ಹೋದಾಗ ನನಗೆ ಮೇಡಮ್ ಏನ್ ಹೇಳಿದ್ರು ಅವಾಗ? ಮತ್ತೆ ಕರೀತಾರೆ ನಿಮ್ಗೆ? ಯಾವಾಗ ಏನ್ ಹೇಳಿದ್ರು? ಮತ್ತೆ ಕರೀತಾರೆ ಮೇಡಮ್. ಇವತ್ತು ನಾಳೆ ಟೈಮ್ ಕೊಡಪ್ಪ ನನಗೆ, ನಾನು ನಾಳೆ ಸಾಯಂಕಾಲದೊಳಗೆ ವಿಲ್ ಸಿ ಯು ರಿಸಲ್ಟ್ಸ್ ಅಂತ ಹೇಳಿದ್ರು ಅವರು ಗೋರ್ಬೇಕು. ಕರೀತಾರೆ ಅಂತ ಹೇಳಿ ನಾನು 2 ದಿನ ಕಾದೆ. ಆಮೇಲೆ ಅದು 2ನೇ ದಿನ ಸಾಯಂಕಾಲ ಸಂಜೆ 8 FIR ಮಾಡಿದ್ರಿ ಮೇಡಮ್ ಅವರು. ಅವಾಗ ಇದು FIR ಆಗಿರೋದು 4ನೇ ತಾರೀಕು ಜೂನ್ ಆಗಿರೋದು. ಮಾಡಿದ್ರು FIR ಮಾಡಿ ಐ ಥಿಂಕ್ ಬರೀ ಸೆಕೆಂಡ್ ಡೇನೆ ಹಂಟಿಂಗ್ ಮಾಡಿದ್ರು. ಅದರಲ್ಲಿ ಜೂನ್ ಅಂತ ತಲೆ ಮೇಡಮ್. ಅವಳು ಇನ್ನೂ ಸಿಕ್ಕಿಲ್ಲ. ಇವಾಗ ಇಬ್ರು ಎಲ್ಲಿದ್ದಾರೆ ಈಗ ಗೊತ್ತಿಲ್ಲ ಮೇಡಮ್. ಒಬ್ರು ಸ್ಟೇಷನ್ ಅಲ್ಲಿ ಇದಾರೆ, ಅರೆಸ್ಟ್ ಮಾಡಿದ್ದಾರೆ. ಮೋಹನ್ ಅರೆಸ್ಟ್ ಮಾಡಿದ್ದಾರೆ. ಅಂಡ್ ಪ್ರಿಯಾಂಕಾ ಸ್ಟಿಲ್ ಅಬ್ಸ್ಕಾಂಡಿಂಗ್ ಮೇಡಮ್. ಓಕೆ, ಅವಾಗ ಮೋಹನ್ ಹತ್ರ ಮಾತಾಡುವಂತ ಟೈಮಲ್ಲಿ ಏನ್ ಹೇಳಿದ್ದಾನೆ, ಅವನೇನ್ ಹೇಳಿದ್ದಾನೆ ಅಂತ? ಪೊಲೀಸರು ಪಕ್ಕ ಇವಾಗ FIR ದಾಖಲು ಮಾಡ್ಕೊಂಡಿದ್ದಾರೆ, ಮೋಹನ್ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮೇಡಮ್. ನನಗೆ ಅವ್ರು ಮುಂಚೆನೆ ಹೇಳಿದ್ರು, ಏನಾಯ್ತು ಅಂತೆಲ್ಲ ಫೋನ್ ಮಾಡೋದು ಅವೆಲ್ಲ ಮಾಡಬಾರ್ದು, ನೀವು ಇನ್ವೆಸ್ಟಿಗೇಷನ್ ರೂಟ್ ಅಲ್ಲಿ ಹೇಗ್ ಹೋಗ್ಬೇಕು ಅದು ಹೋಗತ್ತೆ. ನಾವೇನಾದ್ರೂ ನಿನ್ನ ಹತ್ರ ಕಮ್ಯುನಿಕೇಟ್ ಮಾಡಾಗಿದ್ರೆ ನಾವೇ ಫೋನ್ ಮಾಡ್ತೀವಿ, ಬಟ್ ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ಏನಾಯ್ತು ಅಂತೆಲ್ಲ ಬರಂಗ್ ಫೋನ್ ಮಾಡಕ್ ಹೋಗ್ಬಾರ್ದು ನೀವು ಅಂತ ನನಗೆ ಮೊದ್ಲೇ ಹೇಳಿದ್ರು ಮೇಡಮ್. ಹಾಗಾಗಿ ನಾನು ಅವ್ರಿಗೆ ಏನು ಮತ್ತೆ ಫೋನ್ ಮಾಡಕ್ ಹೋಗ್ಬಾರ್ದು ಅಂತಂದ್ರೆ ಗೊತ್ತಾಗ್ಬೇಕಲ್ಲ ಎಲ್ಲರಿಗಾಗಿದೆ ಅಂತ ಹೇಳಿ. ಎಲ್ಲರಿಗೂ ಕೂಡ ಈಗ ಮಗುನ್ ಕಳ್ಕೊಂಡ್ರೆ ನೋವಿರುತ್ತಲ್ಲ ಮೇಡಮ್. 2.5 months ನಥಿಂಗ್ ಹ್ಯಾಪನ್ ಮೇಡಮ್. ಅಂತದ್ರಲ್ಲಿ ಒಂದು ವೀಣಾ ಮೇಡಮ್ ಅವರು ಕೈಗೆ ಹೋದ್ಮೇಲೆ ಇವಾಗ ರೆಸ್ಪಾನ್ಸ್ ಮಾಡ್ತಾ ಇದಾರಾ? ಮೇಡಮ್ ಇವಾಗ ರೆಸ್ಪಾನ್ಸ್ ಮಾಡ್ತಾ ಇದಾರ ಅವರು ಸ್ಟೇಷನ್ ಮೇಡಮ್? ಇವಾಗ 2 ತಿಂಗಳಾಯ್ತು ಅಂತ ಹೇಳ್ತಾ ಇದ್ರಿ, 2 months ಆಯ್ತು ಅಂತ. ಹೌದು ಮೇಡಮ್. ಅವಾಗ ನನಗೆ ಏನಂತ ರೆಸ್ಪಾನ್ಸ್ ಇಲ್ಲ. ಒಂದು ಕಾಲ್ ಮಾಡಿ ಏನಾದ್ರು ಕೇಳೋಣ ಅಂತಾನು ಯಾರು ಮಾಡ್ಕೊಂಡಿಲ್ಲ. ಆದ್ರೆ ಈ ಗೋವರ್ಧನ್ ಸರ್ ಹಿಂದೆನೆ ಬಿದ್ಬಿಟ್ಟು ನಾವು ಕಾಲ್ಗಳು ಮಾಡೋದಾಗಿರ್ಲಿ, ಏನಾದ್ರು ಇನ್ಫಾರ್ಮೇಶನ್ ಕೇಳೋದಾಗಿರ್ಲಿ ಎಲ್ಲ ಅವರೇ ಮಾಡಿದ್ಮೇಲೆ ಈ ಹಂತಕ್ಕೆ ಬಂದಿದ್ದೇವೆ. ತಾವು ಅರೆಸ್ಟ್ ಆಗಿದ್ದಾನೆ, ಇವಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅನ್ನೋ ಈ ಸ್ಟೇಜ್ ಬರಕ್ಕೆ ಬಂದಿದ್ದೆ ಮೇಡಮ್. ಅವ್ರು ಅಂದ್ರೆ ದಟ್ ಮೀನ್ಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್. ಅಂದ್ರೆ ನಿಮ್ ಇಷ್ಟು ಪ್ರೆಷರ್ ಆಗ್ತಾ ಇದೀವಿ ಅಂದ್ರೆ ಇಷ್ಟು ಕೂಡ ಆಗ್ತಾ ಇರ್ಲಿಲ್ಲ ಅಂತ ಇರ್ಬೋದೇನೋ, ಗೊತ್ತಿಲ್ಲ ಮೇಡಮ್ ನನಗೆ. 2.5 months ನಾನು ವೇಟ್ ಮಾಡಿದ್ದೇನೆ ಮೇಡಮ್. ನಾನು ನಥಿಂಗ್ ಹ್ಯಾಪೆಂಡ್ ಅಲ್ವಾ ಅವಾಗ. ಏನ್ ಹೇಳ್ತೀರಾ ಮತ್ತೆ ಇಂಥ ಟೈಮಲ್ಲಿ? ಈಗ ಇಷ್ಟು 2 ತಿಂಗಳಾಗೋಯ್ತು, ಆದ್ರೂ ಕೂಡ ಈಗ ಪ್ರಿಯಾಂಕಾನೇ ಸಿಕ್ಕಿಲ್ಲ. ಮತ್ತೆ ಪೊಲೀಸರು ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಫಸ್ಟ್ ಆಫ್ ಆಲ್ FIR ದಾಖಲು ಮಾಡಿದ್ದ ಅಂತ? ಕಾಡುಗೋಡಿ ಸ್ಟೇಷನ್ ಅಲ್ಲಿ FIR. ಕಾಡುಗೋಡಿ. ಓಕೆ. ಸರಿ, ಈಗ ವೆನೆಲಾ ಮತ್ತೆ ಇವಾಗ ನಿಮ್ ರಿಲೇಶನ್ಶಿಪ್ ಹೇಗಿತ್ತು ಅಂತಂದ್ರೆ ಕೊನೆದಾಗ ಮಾತಾಡಿದ್ದು ಅದೆಲ್ಲ ಕೂಡ ಹೇಳಿದ್ರೆ, ಈ ಹಿಂದೆ ಈಗ ಪ್ರಿಯಾಂಕಾ ಮತ್ತೆ ವೆನೆಲಾ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀರಾ? ಅಂದ್ರೆ ಮುಂಚೆಯಿಂದ ಮಗುನ್ ಚೆನ್ನಾಗಿ ನೋಡ್ಕೊಂಡಿದ್ರಾ, ಅಥವಾ ಮುಂಚೆಯಿಂದನೂ ಏನಾದ್ರೂ ಮಗು ಇಷ್ಟ ಇಲ್ಲ, ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತಾ ಅಂತ? ಇಲ್ಲ ಮೇಡಮ್, ಅದು ಆತರ ಇರ್ಲಿಲ್ಲ. ಪ್ರಿಯಾಂಕಾ ಪಾಪ ಬರ್ತಾದ್ಮೇಲೆ ಶಿ ವಾಸ್ ಅ ಗುಡ್ ಮದರ್. ಮೊನ್ನೆ ಏನ್ ಮಾಡ್ಬೇಕು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ರು, ಫೀಡಿಂಗ್ ಮಾಡೋದು, ಅದು ತಿನ್ಸೋದಾಗಿಲ್ಲ. ಅದೆಲ್ಲ ಲೇಟರ್ ಹೇಗಾಯ್ತು ಅಂತ ಹೇಳಿದ್ರೆ ಮಗು ಜಾಸ್ತಿ ನನ್ ಜೊತೆ ಇರಕ್ ಸ್ಟಾರ್ಟ್ ಮಾಡ್ಬಿಡ್ತು ಮೇಡಮ್. ಅವ್ರಿಗೆ ಪಪ್ಪನೇ ಜಾಸ್ತಿ ಇಷ್ಟ ಆಗೋಗ್ಬಿಟ್ಟಿದ್ರು. ಅವ್ರು ಎಲ್ಲ ಕಡೆಗೆ ನಾನು ಹೋದ್ರು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅದ್ರ ಓಡಾಡ್ಸಿ ಅವ್ರೊಂಥರ ನನ್ ಜೊತೆ ತುಂಬಾ ಕ್ಲೋಸ್ ಆಗುತ್ತೆ. ಈ ನಾನು ಪಾಪು ಜೊತೆ ಕ್ಲೋಸ್ ಆಗಿರೋದೆಲ್ಲ ನೋಡಿ ಅವರು ಮೊಬೈಲ್ ಜೊತೆ ಕ್ಲೋಸ್ ಆಗ್ಬಿಡ್ತಾರೆ. ಬೆಡ್ ಅಲ್ಲಿ ಮಲ್ಕೊಳ್ಳೋದು, ಇನ್ಸ್ಟಾಗ್ರಾಮ್ ನೋಡಿದ್ದು, ರೀಲ್ಸ್ ನೋಡ್ಕೊಂತ ಕೆಲಸ ಆಗಿತ್ತು ಮೇಡಮ್. ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ರು, ಇಲ್ಲ ಅಂತಾನು ಹೇಳೋದಿಲ್ಲ, ಮಾಡಿದ್ದಾರೆ ಕೆಲಸ, ಅದನ್ನು ಮಾಡ್ತಾರೆ. ಬಟ್ ಸಮ್ಹೌ ಶಿ ಲಾಸ್ಟ್ ಟ್ರ್ಯಾಕ್ ಮಗು ಜೊತೆಗೆ. ಹೌದಾ? ಅಂಡ್ ಎಸ್ಪೆಷಲಿ ಆಫ್ಟರ್ ಡಿಸೆಂಬರ್ ತಿಂಗಳಿಂದ ಅಂತೂ ತೀರಾ ನೆಗ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮಗುನ. ನೆಗ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ಮತ್ತೆ ಮೋಹನ್ ಇವಾಗ ಮತ್ತೆ ಆಕಸ್ಮಿಕವಾಗಿ ಸಿಗ್ತಾನೆ ಯಾವಾಗ, ಅಥವಾ ಮುಂಚೆನೆ ಮಾಡ್ತಿದ್ರ ಅಂತ? ಎಸ್ ಮೇಡಮ್.
ಅಪ್ ಅಂಟಿಲ್ ನವೆಂಬರ್ 2025 ತನಕ ಎಲ್ಲ ಓಕೆ ಇತ್ತು ಮೇಡಮ್. ಡಿಸೆಂಬರ್ ಮಂತ್ ಅಲ್ಲಿ ಅವ್ರದ್ದು ಕಂಪ್ಲೀಟ್ ನೇಚರ್, ಅವರು ಮಾತಾಡೋ ರೀತಿ, ಎವ್ರಿಥಿಂಗ್ ಚೇಂಜ್ ಮೇಡಮ್ ಅಲ್ಲಿ. ಎವ್ರಿಥಿಂಗ್ ಚೇಂಜ್. ಅವಾಗ ನೀವು ಏನು ಕೇಳಕ್ಕೆ ಪ್ರಯತ್ನ ಪಡ್ಲಿಲ್ವಾ, ಏನು ಟ್ರೈ ಮಾಡಿಲ್ವಾ ಅಂತಂದ್ರೆ ಏನಾಗ್ತಾ ಇದೆ ಅಂತ ಹೇಳಿ ವಿಚಾರಿಸಿಲ್ವಾ ನೀವು? ಅಷ್ಟೊಂದು ಚೇಂಜಸ್ ಇವಾಗ ಸಡನ್ ಆಗಿ ಜೊತೆಲಿರೋರು ಅಷ್ಟೊಂದು ಚೇಂಜಸ್ ಬರ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ರೀತಿಯಾಗಿ ಅನುಮಾನ ಬಂದೇ ಬರುತ್ತಲ್ವಾ? ಮೇಡಮ್ ನಾನ್ ಕೇಳಿದೆ, ಅದ್ ಯಾಕೆ ದೆವ್ವ ಮೆಟ್ಕೊಂಡೈತೆ ಅಂತ ಹೇಳು, ಕರ್ಕೊಂಡ್ ಹೋಗ್ಬಿಟ್ಟು ಆ ದೇವಸ್ಥಾನ ಕರ್ಕೊಂಡ್ ಹೋಗ್ಬಿಟ್ಟು ಬಿಡಿಸ್ಕೊಡ್ತೀನಿ ನಾನು ಆ ದೆವ್ವನ ಅಂತ ಹೇಳಿದ್ವಿ ಮೇಡಮ್ ಅವ್ರಿಗೆ. ಅವ್ರು ಮಾತಾಡ್ಸಂಗಿಲ್ಲ ಮೇಡಮ್, ಅಜಿಟೇಟ್ ಆಗ್ಬಿಡೋದು, ಸಡನ್ ಆಗಿ ಕಿರ್ಚಾಡ್ಬಿಡೋದು, ಸಡನ್ ಆಗಿ ಕೂಗಾಡ್ಬಿಡೋದು ಮನೆಯಲ್ಲಿ, ಈ ತರ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು. ಅದು ಮಗು ಮಾಡಿದ್ರು ಮಗು ಮೇಲೆ ಆತರ ರೇಗ್ತಾ ಇದ್ಲು, ನಮ್ ದೊಡ್ಡ ಮಗಳ ಮೇಲೂ ರೇಗ್ತಾ ಇದ್ಲು, ನಮ್ಮ ಮೇಲೂ ರೇಗ್ತಾ ಇದ್ಲು. ಏನಾದ್ರು ಕೇಳಿದ್ರೆ ಮಕ್ಳ ಮೇಲೆ ನಿಮ್ಮ ಮೇಲೆ ರೇಗೋದು, ರೇಗ್ ಬಿಡೋದು. ಏನ ಸ್ವಲ್ಪ ಟಿಫನ್ 10 ಗಂಟೆ ಆಯ್ತು, ಇನ್ನು ಟಿಫನ್ ಮಾಡಿಲ್ಲ ಅಂತ ಕೇಳಿದ್ರೆ ನಾವ್ ಹಿಂಗೇನೆ ಅಂತ ಜಗಳ. ಅದ್ರದ್ದೊಂದು ಅದು ಒಂದು 1 hour 2 hours ಜಗಳ ಅದಕ್ಕೆ. ಬಟ್ ಬಿಫೋರ್ ನವೆಂಬರ್ ಗಿಂತ ಮುಂಚೆ ಆತರ ಏನಿಲ್ಲ. ಈಗ 8:15 ಬ್ರೇಕ್ಫಾಸ್ಟ್ ಮಾಡ್ಬಿಡ್ತಿದ್ರು ಮಕ್ಕಳು, ಇಬ್ರು ಬ್ರೇಕ್ಫಾಸ್ಟ್ ತಿನ್ಕೊಂಡು ಅವ್ರ ಪಾಡಿಗೆ ನಾನು ಕರ್ಕೊಂಡು ಸ್ಕೂಲ್ ಬಸ್ ಹತ್ತಿಸ್ಬಿಟ್ಟೆ, ದೊಡ್ಡ ಮಗಳಿಗೆ ಕಾಲೇಜ್ ಬಸ್ ಹತ್ತಿಸ್ಬಿಟ್ಟು ಬರ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ವಿ ಮೇಡಮ್. ಅಂದ್ರೆ ಈಗ ಮೋಹನ್ ಸಿಗೋ ಮುಂಚೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು ಹಾಗಾದ್ರೆ ನಿಮ್ ಫ್ಯಾಮಿಲಿ ಅಲ್ವಾ? ಅದಾದ್ಮೇಲೆ ಅವ್ನು ಮತ್ತೆ ಎಂಟ್ರಿ ಕೊಡ್ತಾನೆ, ಅದಾದ್ಮೇಲೆ ಇಷ್ಟೆಲ್ಲ ಚೇಂಜಸ್ ಆಗಿದೆ. ಸೊ ಈಗ ನಿಮ್ ಫೈನಲ್ ಏನ್ ಹೇಳ್ತೀರಾ ಸರ್ ಅಂತಂದ್ರೆ ನಿಮ್ ಉದ್ದೇಶ ನಿಮಗೆ ಏನಾಗ್ಬೇಕು ಈ ಒಂದು ಕೇಸಲ್ಲಿ ಅಂತ? ಮೇಡಮ್ ನಮ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ದು ಜುಡಿಷಿಯಲ್ ಸಿಸ್ಟಮ್ ಆಗಿರ್ಲಿ, ನಮ್ಮ ಪೊಲೀಸ್ ಅವ್ರ ಮೇಲೆ ಆಗಿರ್ಲಿ ನನಗೆ ಅಪಾರ ನಂಬಿಕೆ ಇದೆ ಮೇಡಮ್. ಅಂಡ್ ಸೊ ಇಸ್ ಮೈ ಟ್ರಸ್ಟ್ ಇನ್ ಮೀಡಿಯಾ ವಿಷಯ. ನಾನು ನಮ್ಮ ಚೀಫ್ ಮಿನಿಸ್ಟರ್ ಆದ ಇವರು ಡಿ ಕೆ ಶಿವಕುಮಾರ್ ಸರ್ಗೂ ನಾನು ನನ್ನ ಕೈ ಮುಗಿದಕ್ಕೆ ಬೇಡ್ಕೊಂಡು ಕೇಳ್ಕೊಂತೀನಿ ಮೇಡಮ್, ನನ್ ಮಗಳಿಗೆ ನ್ಯಾಯ ಬೇಕು, ನನಗ್ ಬೇರೆ ಇನ್ನೇನು ಬೇಕಾಗ್ತದೆ. ಯಾರೇ ಆಗಿರ್ಲಿ ಅವರಿಗೆ ಯಾವ ತರ ಎಕ್ಸಾಂಪ್ಲರಿ ಪನಿಷ್ಮೆಂಟ್ ಆಗ್ಬೇಕು, ಲಾ ಪ್ರಕಾರ ಆಗ್ಬೇಕು, ಅದು ಆಗೇ ಸಿಗ್ಬೇಕು. ಅಂಡ್ ಇಟ್ ಶುಡ್ ಬಿ ಅನ್ ಎಕ್ಸಾಂಪಲ್. ಬೇರೆ ಇನ್ನೊಬ್ರು ಇನ್ನೊಬ್ರು ಮಕ್ಳ ಜೊತೆ ಆಡದೇ ಇರೋಂಥದ್ದು ಆಗ್ಬೇಕು ಮೇಡಮ್. ಇಟ್ ಹ್ಯಾಸ್ ಟು ಬಿ ಎಕ್ಸಾಂಪ್ಲರಿ ಪನಿಷ್ಮೆಂಟ್. ಅಂದ್ರೆ ಬೇರೆಯವ್ರು ಎಕ್ಸಾಂಪಲ್ ಆಗ್ಬೇಕು, ಇನ್ನೊಂದ್ಸಲಿ ಯಾರು ಆತರ ಮಾಡಬಾರ್ದು ಅಂದ್ರೆ ಯಾವ ರೀತಿ ಶಿಕ್ಷೆ